ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಂಜಲಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ASRS ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಜೀವನದಲ್ಲಿ ಸುಖವಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ದುಡ್ಡು ಬರಬೇಕು, ದುಡ್ಡು ಕೆಲ್ಸಕ್ಕೆ ಹೋಗ್ಬೇಕು, ನನ್ಗೆ ಹೊಲಿಬೇಕು ದುಡ್ಡು ಅಂತ ನಾವೆಲ್ಲರೂ ಈ ಒಂದು ಜಗತ್ತಲ್ಲಿ ಕಾಣ್ತಿರುವವ್ರು ನಾವೆಲ್ಲರೂ. ಅಂದ್ರೆ ದುಡ್ಡು ಬೇಕು, ದುಡ್ಡಿದ್ರೇನೆ ಸಂತೋಷ, ದುಡ್ಡಿದ್ರೇನೆ ಬದುಕು ಅಂತ ನಾವು ಬದುಕೋರು ನಾವೆಲ್ಲರೂ. ಸೊ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್, ದುಡ್ಡು ಬರೋದು ಹೇಗೆ ಅನ್ನೋದು ನಮ್ಮ ಮನೆ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳ್ತಾ ಇರ್ತೀವಿ, ಕ್ಲಾಸ್ಗಳು ನಡೆಸ್ತಾ ಇರ್ತೀವಿ. ಅದನ್ನ ನೀವು ಪಾಲನೆ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು ಏನ್ ಹೇಳ್ತಾರೆ, ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಏನ್ ನಿಮಗೆ ತಿಳ್ಕೊಡ್ತಾರೆ, ದುಡ್ಡನ್ನ ಯಾವ ರೀತಿ ಮಾಡಬಹುದು ಅನ್ನೋ ಒಂದು ಈಸಿ ಮೆಥಡ್ ಅಲ್ಲಿ ನಮ್ಮ ಗುರುಜಿಗಳು ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ತಂತ್ರವನ್ನ ಇಟ್ಟಿದ್ದಾರೆ ಅಂತ ಹೇಳಿ ನೋಡೋಣ. ಬನ್ನಿ, ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ಬರ್ಮಾಡ್ಕೊಳ್ಳೋಣ. ಗುರುಜಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಮ್ಮ. ಗುರುಜಿಗಳೇ, ನಾವು ಹಲವಾರು ಜನಕ್ಕೆ ನಾವು ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದೀವಿ, ತಂತ್ರಗಳನ್ನ ಹೇಳ್ಕೊಟ್ಟಿದೀವಿ. ಜನಗಳು ಅದು ಪಾಲಿಸ್ತಾ ಇದಾರೆ. ಮಾಸ್ಟರ್ ಕ್ಲಾಸ್ ಕೂಡ ತುಂಬಾ ಜನ ಅಟೆಂಡ್ ಮಾಡಿದ್ರು. ಸೊ ದುಡ್ಡು ಮಾಡ್ಬೇಕು ನಾನು ಅಂತ ಅದನ್ನೆಲ್ಲರೂ ಪಾಲಿಸ್ತಿದ್ದಾರೆ. ಆದ್ರೆ ಕೆಲವೊಬ್ರು ಇರ್ತಾರೆ ಗುರುಜಿ, ಆ ಮನಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ಏನು ಬೇಡ, ಜೀವನ ಬೇಡ, ಮಗಳೇ ಬೇಡ, ಮನೆ ಬೇಡ, ಕಾರ್ ಬೇಡ, ಏನೂ ಬೇಡ ಬೇಡ ಅಂತ ಇರ್ತಾರೆ. ಸೊ ಅಂತ ಬೇಡ ಬೇಡ ಅನ್ನೋರ್ಗು ಕೂಡ ಯೂನಿವರ್ಸ್ ಬೇಡ ಅಂತನಾ? ಇದು ಒಳ್ಳೆ ಪ್ರಶ್ನೆ ನಮ್ಮ ಇದು. ಯಾಕಂತಂದ್ರೆ ಎಲ್ಲ ಇದೆ, ನಮ್ಗೇನು ಬೇಡ ಅಲ್ವಾ? ಆ ರೀತಿ ಇದ್ದಾಗ ಅವ್ರು ಮನುಷ್ಯರೇ ಅಲ್ಲ ಗುರುಜಿ. ಅಂದ್ರೆ ಅವ್ರ ಮನುಷ್ಯರಲ್ಲ ಅಂತಂದ್ರೆ ಇಲ್ಲ ದೇವ್ರ ಅಲ್ವಾ? ನಾವೇನ್ ಯೋಚನೆ ಮಾಡ್ಬೇಕಿಲ್ಲಿ? ಪಾಸಿಟಿವ್ ಯೋಚನೆ ಮಾಡ್ಬೇಕಲ್ವಾ? ಮನುಷ್ಯರೇ ಅಲ್ಲ ಅಂದ್ರೆ ಅವ್ರೇನ್ ದೇವ್ರ ಅಲ್ಲ ಅಲ್ವಾ? ಮನುಷ್ಯರೇ ತಾನೆ. ಹೌದು. ಮನುಷ್ಯ ಅಂದ ಮೇಲೆ ಅವನಿಗೆ ಯಾವುದೋ ಒಂದು ಆಸೆ ಅನ್ನೋದು, ಕೋರಿಕೆ ಅನ್ನೋದು ಇದ್ದೇ ಇರುತ್ತೆ. ಅದೇ ತೆಲುಗಿನಲ್ಲಿ ಒಂದು ವಾಕ್ಯ ಹೇಳ್ತಾರೆ, ಕಾಮಿ ಕಾನಿವಾಡು ಮೋಕ್ಷ ಕಾಮಿ ಕಾಲೇಡು ಅಂತ. ಅಂದ್ರೆ ಅವನಿಗೆ ಯಾವುದೋ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಅಂತ. ಅರ್ಥ ಆಯ್ತಾ? ಮನುಷ್ಯ ಅಂದಮೇಲೆ ಯಾವುದೋ ಒಂದು ಆಸೆ ಇದ್ದೇ ಇರುತ್ತೆ. ಅಂದ್ರೆ ಈಗ ಅವ್ರು ಹೇಳ್ಬೋದು, ಈಚೆಗೆ ಏನಂತ ಹೇಳ್ಬೋದು, ನನಗೇನು ಬೇಕಾಗಿಲ್ಲ, ನನಗೆ ಯೂನಿವರ್ಸ್ ಬೇಕಾ ಅಂತ ಕ್ವಶನ್ ಅಲ್ವಾ? ಆದರೆ ಅವನಿಗೆ ಊಟ ಬೇಡವಾ? ಬೇಕು. ನೀರು ಬೇಡವಾ? ಬೇಕು. ಉಸಿರಾಡೋದಕ್ಕೆ ಗಾಳಿ ಬೇಡವಾ? ಬೇಕು ಅಲ್ವಾ? ಇದೆಲ್ಲ ಯಾರು ಕೊಡ್ತಾ ಇರೋದು? ಯೂನಿವರ್ಸ್ ಅಲ್ವಾ? ಈ ಸೃಷ್ಟಿನೇ ನಮಗೆ ಅದನ್ನೆಲ್ಲ ಪ್ರಸಾದಿಸಿದೆ ಅಲ್ವಾ? ಈಗ ನಾವು ನಿರ್ಮಲವಾದಂತ ಗಾಳಿಯನ್ನ ಉಸಿರಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನ ಯಾರು ಕೊಟ್ಟಿರೋದು? ಯೂನಿವರ್ಸ್. ಆ ರೀತಿ ಇದ್ದಾಗ ಇದು ನಮ್ಗೆ ಬೇಡ ಅಂತ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಅಂದ ಮೇಲೆ ಯಾವುದೋ ಒಂದು ಕೋರಿಕೆ, ಆಸೆ ಅನ್ನೋದು ಇದ್ದೇ ಇರುತ್ತೆ. ಯಾವ ರೀತಿ ಅಂತಂದ್ರೆ, ಈಗ ಒಂದು ಚಿಕ್ಕ ಮಗು ಇದೆ, ಒಂದು 3 ವರ್ಷ 4 ವರ್ಷದ ಒಂದು ಮಗು ಇದೆ ಅಂತ ಇಟ್ಕೊಳ್ಳಿ. ಆ ಮಗುವನ್ನ ನಿನಗೇನ್ ಬೇಕು ಅಂತ ಕೇಳಿದ್ರೆ ಅದೇನ್ ಹೇಳುತ್ತೆ? ಚಾಕ್ಲೇಟ್ ಬೇಕು ಅನ್ನುತ್ತೆ, ಐಸ್ ಕ್ರೀಮ್ ಬೇಕು ಅನ್ನುತ್ತೆ ಅಲ್ವಾ? ಆಮೇಲೆ ಕಿಂಡರ್ ಜಾಯ್ ಬೇಕು ಅನ್ನುತ್ತೆ. ಈ ರೀತಿಯಾದಂತಹ ಅನೇಕ ತಿನ್ನುವ ಪದಾರ್ಥಗಳನ್ನ ಕೇಳುತ್ತೆ ಆ ಮಗು. ಇನ್ನು ಸ್ವಲ್ಪ ದೊಡ್ಡ ಮಗುವನ್ನ ಕೇಳಿದಾಗ ನನಗೆ ಆಟ ಆಡುವ ಸಾಮಾನು ಬೇಕು ಅಲ್ವಾ? ಆ ವಯಸ್ಸಿನಲ್ಲಿ ಏನ್ ಬೇಕಾ ಮಕ್ಕಳಿಗೆ ಅಂತಂದ್ರೆ ಆಟ ಆಡುವಂತ ಸಾಮಗ್ರಿಗಳು, ಇಲ್ಲ ತಿನ್ನುವಂತಹ ಪದಾರ್ಥಗಳು, ಐಸ್ ಕ್ರೀಮು, ಈ ತರ ಪದಾರ್ಥ, ಚಾಕ್ಲೇಟ್, ಈ ತರದನ್ನ ಕೇಳ್ತಾರೆ ಅಲ್ವಾ? ಅದೇ ಇನ್ನು ಸ್ವಲ್ಪ ಹುಡುಗರನ್ನ ಮಕ್ಕಳನ್ನ ತಗೊಂಡಾಗ ಅವ್ರು ಏನ್ ಬೇಕು ಅಂತ ಕೇಳಿದಾಗ, ಒಂದು 5 ವರ್ಷದಿಂದ 10 ವರ್ಷದ ಮಕ್ಕಳನ್ನ ತಗೊಂಡು ನಿನಗೇನ್ ಬೇಕು ಅಂತ ಕೇಳಿದಾಗ ಅವರು ಇಲ್ಲ ಸೈಕಲ್ ಬೇಕು ಅಂತ ಕೇಳ್ಬೋದು ಅಲ್ವಾ? ಇಲ್ಲ ಬೈಕ್ ಬೇಕು ಅಂತ ಕೇಳ್ಬೋದು. ಈಗೆಲ್ಲ ಬೈಕ್ ಬಂದ್ಬಿಟ್ಟಿದೆ. ಇನ್ನು ಸ್ವಲ್ಪ ದೊಡ್ಡವರನ್ನು ಕೇಳಿದಾಗ ನನಗೆ ಕಾರ್ ಬೇಕು. ಅದರಲ್ಲೂ ನಾನಾ ಆಸೆಗಳನ್ನು ಇಟ್ಟಿರ್ತಾರೆ. ಏನಂತ? ನಾನು ಕಾರ್ ತಗೊಳ್ಬೇಕು, ಕಾರಲ್ಲಿ ಓಡಾಡಬೇಕು, ಕಾರಲ್ಲಿ ಡ್ರೈವ್ ಮಾಡಬೇಕು, ನನ್ನ ಹತ್ರ ತುಂಬ ದುಡ್ಡಿರಬೇಕು, ನಾನು ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಬೇಕು, ಜನರ ಮುಂದೆ ನಾನು ಒಳ್ಳೆ ಚೆನ್ನಾಗಿ ಓಡಾಡಬೇಕು, ಕಾಣಬೇಕು, ಅವ್ರ ಮುಂದೆ ನಾನು ಚೆನ್ನಾಗಿ ಓಡಾಡಬೇಕು, ಈ ಥರ ನಾನಾ ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅದೇ ಇನ್ನು ಸ್ವಲ್ಪ ದೊಡ್ಡವರನ್ನ ತಗೊಂಡಾಗ ಅವ್ರಿಗೇನು ಆಸೆ ಇರುತ್ತೆ? ಮದುವೆ ಆಸೆ ಅಲ್ವಾ? ಪ್ರತಿಯೊಬ್ಬರಿಗೆ ಇರುತ್ತೆ ಗುರುಜಿ. ಆ ವಯಸ್ಸಿಗೆ ಬಂದ ತಕ್ಷಣ ಮದುವೆ ಆಗ್ಬೇಕು, ಅವರ ಸಂಸಾರ ಯಾವ ರೀತಿ ಮಾಡಬೇಕು, ನಮ್ಮ ಸಂಸಾರವನ್ನ ಯಾವ ರೀತಿ ನಾವು ನಡೆಸಬೇಕು, ನಾವು ಯಾವ ರೀತಿ ಬಾಳ್ಬೇಕು, ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಇರ್ತದೆ. ಅವ್ರಿಗೆ ಇನ್ನೂ ಜಾಸ್ತಿ ಬೇಕು ಅನ್ನಿಸ್ತಾ ಇರುತ್ತೆ ಅಲ್ವಾ? ಆಗ ಮದುವೆ ಆಯ್ತು ಅಂತಂದ್ರೆ ಮನೆ ಬೇಕು, ಮನೆಯಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲಾ ವಸ್ತುಗಳು ಬೇಕು, ಒಳ್ಳೆ ಒಳ್ಳೆ ವಸ್ತುಗಳು ಬೇಕು ಅಂತ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಇನ್ನು ಸ್ವಲ್ಪ ವಯಸ್ಸಾದ ನಂತರ ತಂದೆ ತಾಯಿಗಳು ಅಂತ ಇಟ್ಕೊಳ್ಳಿ, ಅವರನ್ನು ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು, ಒಳ್ಳೆ ಶಾಲೆಯಲ್ಲಿ ಓದಬೇಕು,
ಅವ್ರು ಒಳ್ಳೆ ಕೆಲಸಕ್ಕೆ ಹೋಗಬೇಕು, ಅವ್ರು ತುಂಬ ದುಡ್ಡು ಸಂಪಾದನೆ ಮಾಡಬೇಕು, ಆಮೇಲೆ ನಾನು ಅವ್ರಿಗೆ ಮದುವೆ ಮಾಡಬೇಕು, ಆಮೇಲೆ ಅವ್ರ ಮಕ್ಕಳನ್ನು ನಾನು ಸಾಕಬೇಕು. ಈ ರೀತಿಯಾಗ ಇರುವಂತಹ ಪ್ರತಿಯೊಬ್ಬರಿಗೂ ಆಸೆ 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 ಯಾವ ರೀತಿ ಇರುತ್ತೆ ಅಂತಂದರೆ, ಆಸೆನೇ ಒಂದು ದೊಡ್ಡದಾಗಿ ಕಾಣಿಸುತ್ತೆ. ಆ ರೀತಿಯಾದಂಥ ಆಸೆಗಳಿರುತ್ತೆ ಅಲ್ವಾ. ಇನ್ನು ಸ್ವಲ್ಪ ಏಜ್ ಆಗಿ ವಯಸ್ಸಾಗಿರುವಂಥವರನ್ನು ಕೇಳಿದ್ರೆ, ನಾನು ಯಾವುದೋ ಪಾದಯಾತ್ರೆ ಮಾಡಬೇಕು, ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು, ನಾನು ದೇವರ ನಾಮಗಳನ್ನು ಮಾಡಬೇಕು, ನಾನು ಯಾವುದೋ ಒಂದು ಅಂದರೆ ದೂರದ ಪ್ರದೇಶಗಳಿಗೆ ಹೋಗಬೇಕು, ನನಗೆ ಆಸೆ ಇದೆ. ಹೌದು. ಯಾಕಂದರೆ ಎಲ್ಲ ನೋಡಿರ್ತಾರೆ, ಈಗ ಏನು ಬೇಕು ಅವ್ರಿಗೆ ಅಲ್ವಾ. ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಹುಟ್ಟಿದ ನಂತರ ಅವರ ಜೀವ ಈ ಭೂಮಿ ಮೇಲೆ ಇರೋ ತನಕ ಆಸೆ ಅನ್ನೋದು ಇದ್ದೇ ಇರುತ್ತೆ. ಆಸೆ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆಸೆ ಇಲ್ಲ ಅಂತ ಸುಮ್ಮನೆ ಹೇಳ್ಬೋದಷ್ಟೇ ಅಲ್ವಾ. ಯೋಚನೆ ಮಾಡಿ, ಆಸೆ ಇಲ್ಲ ಅಂತ ನಾವು ಸುಮ್ಮನೆ ಹೇಳ್ಬೋದು, ನನಗೇನು ಆಸೆ ಇಲ್ಲ ಅಂತ ಹೇಳ್ಬೋದು. ಆದರೆ ಆಸೆ ಅನ್ನೋದು ಒಳಗಡೆಯಿಂದ ಬರ್ತಾ ಇದೆ, ಒಳಗಡೆ ಇರುತ್ತೆ. ಆಸೆಗಳು ಒಳಗಡೆ ಇರುತ್ತೆ. ನಮಗೇನು ಬೇಡ ಅಂತಂದ್ರೆ ದಿನಕ್ಕೆ 3 ಸತಿನಾದರೂ ತಿನ್ನಲೇಬೇಕಾ? ಹೌದು ಅಲ್ವಾ. ಬಟ್ಟೆ ಬೇಕಾ, ಹಾಕೊಳ್ಳೋದಕ್ಕೆ ಬಟ್ಟೆ ಬೇಕಾ, ಸ್ನಾನ ಮಾಡೋದಕ್ಕೆ ನೀರು ಬೇಕಾ? ಇದು ಯಾವುದು ಪುಗ್ಸಾಟಿಯಾಗಿ ಬರೋದಿಲ್ಲ. ಇದಕ್ಕೆಲ್ಲ ಏನಿರಬೇಕು? ದುಡ್ಡು. ಆ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ನಿನ್ನ ಇನ್ನರ್ ಮೈಂಡಲ್ಲಿ, ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಏನು ಮಾಡಬೇಕಪ್ಪ ನೀನು ಅಂತಂದರೆ, 24 ಗಂಟೆ ದುಡ್ಡು, ಸಂಪತ್ತು, ಐಶ್ವರ್ಯ ಅನ್ನುವಂಥ ಪದಗಳನ್ನು ನೀನು ನಿನ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ಕೊಡಬೇಕು. ಈ ರೀತಿಯಾಗಿ ಆಸೆಗಳನ್ನು ನೋಡ್ತೀವಿ. ಇನ್ನು ಕೆಲವರಿಗೆ ಏನೇನು ಆಸೆಗಳಿರುತ್ತೆ ಅಂತ ನೋಡೋಣ. ಯಾಕಂತಂದರೆ ಮನುಷ್ಯ ಅಂದಮೇಲೆ ಅವನಿಗೇನೋ ಒಂದು ಕೋರಿಕೆ ಇರಬೇಕು, ಒಂದು ಗುರಿ ಅನ್ನೋದಿರಬೇಕು, ಒಂದು ಆಸೆ ಅನ್ನೋದಿರಬೇಕು ಅಲ್ವಾ. ಇದರಲ್ಲಿ ಯಾವುದೋ ಒಂದು ಇರಲೇಬೇಕು. ಈಗ ಒಂದು ಕೌನ್ಸಿಲರ್, ವಾರ್ಡ್ ಕೌನ್ಸಿಲರ್ ಅಂತ ಇಟ್ಕೊಳ್ಳಿ, ಆತನಿಗೇನು ಗುರಿ ಏನಿರಬೇಕು? ಸೊ ಅಂದರೆ ಜನಗಳು, ಅದು ಕೆಲಸಗಳು ಅಲ್ವಾ. ಅವನು ವಾರ್ಡಲ್ಲಿ ರಸ್ತೆಗಳು ಚೆನ್ನಾಗಿರ್ಬೇಕು, ಆ ವಾರ್ಡ್ಗೆಲ್ಲ ನೀರಿನ ವ್ಯವಸ್ಥೆ ಮಾಡಬೇಕು, ನನ್ನ ಜನತೆ ಎಲ್ಲ ಚೆನ್ನಾಗಿರ್ಬೇಕು ಅನ್ನುವಂಥ ಗುರಿ ಇರಬೇಕು ಅವ್ರಿಗೆ. ನಿಜನಾ? ಅದೇ ನಾವು ಒಂದು MLA ಅನ್ನ ತಗೊಂಡಾಗ ಅವ್ರಿಗೇನು ಗುರಿ ಇರಬೇಕು? ಸೊ ಶಾಸಕರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರಾ, ಕಾರ್ಯಕರ್ತರು ಸದಸ್ಯರು ಕೆಲಸ ಮಾಡ್ತಾ ಇದ್ದಾರ? ಒಂದು ಇಡೀ ತಾಲೂಕಿನ, ಪೂರ್ತಿ ತಾಲೂಕಿನ ಒಂದು ವಿಚಾರಣೆ ಏನಿದೆ ಅದೆಲ್ಲ ತಿಳ್ಕೊಬೇಕು ಫಸ್ಟು. ನಂತರ ಆ ತಾಲೂಕನ್ನೆಲ್ಲ ಜನರ ಸಂತೋಷವನ್ನು ನೋಡಬೇಕು. ಅವ್ರಿಗೇನು ಬೇಕು, ಅವ್ರಿಗೇನು ಅವಶ್ಯಕತೆ ಇದೆ, ಎಲ್ಲಿ ನೀರಿನ ಅವಶ್ಯಕತೆ ಇದೆ, ಎಲ್ಲಿ ರಸ್ತೆಗಳ ವ್ಯವಸ್ಥೆ ಬೇಕು ಅಲ್ವಾ. ಪ್ರತಿಯೊಂದನ್ನು ಆ MLA ಅನ್ನೋರು ನಿಭಾಯಿಸ್ಬೇಕು. ಅವರ ಗುರಿ ಅಲ್ವಾ. ನಮ್ಮ ತಾಲೂಕು ಚೆನ್ನಾಗಿರಲಿ ಅನ್ನೋದು ಅವ್ರ ಮನಸ್ಸಿನಲ್ಲಿರುತ್ತೆ ಅಲ್ವಾ. MLA ಆಯಿತು. ಮತ್ತು MP ಹತ್ರ ಹೋದ ತಕ್ಷಣವೇ ಅವ್ರಿಗೇನು ಇರಬೇಕು ಅಂತಂದರೆ, ಇಡೀ ಜಿಲ್ಲೆಯ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಅವ್ರಿಗೆ. ಇಡೀ ಜಿಲ್ಲೆ, ಒಂದು ಡಿಸ್ಟಿಕ್ ಏನಿದೆ ಅದರ ಜವಾಬ್ದಾರಿ ಅವ್ರಿಗಿರುತ್ತೆ. ಇಡೀ ನನ್ನ ಜಿಲ್ಲೆ ಚೆನ್ನಾಗಿರಬೇಕು, ನನ್ನ ಜಿಲ್ಲೆಗೆ ಏನೇನು ಬೇಕು, ನನ್ನ ಜಿಲ್ಲೆಯಲ್ಲಿ ಯಾವ ರೀತಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ನನ್ನ ಜಿಲ್ಲೆಯನ್ನು ಯಾವ ರೀತಿ ಒಂದು ಹೊಸದಾಗಿ ತಯಾರು ಮಾಡಬೇಕು ಅನ್ನೋದು ಅವ್ರ ಮೈಂಡಲ್ಲಿರಬೇಕು. ಅವರ ಆ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಬ್ಬರ ಒಂದು ಕ್ಷೇಮ ಸಮಾಚಾರಗಳನ್ನು ವಿಚಾರಣೆ ಮಾಡುವಂಥವ್ರಾಗಿರಬೇಕು. ಯಾರು? MP ಅಲ್ವಾ. MP ಜಿಲ್ಲೆಯನ್ನು ನೋಡ್ಕೊಳ್ಳೋರು. ನಂತರ ನಾವು ಮುಖ್ಯಮಂತ್ರಿ ಹತ್ರ ಬರ್ತೀವಿ. ಮುಖ್ಯಮಂತ್ರಿಗೆ ಏನಿರುತ್ತೆ? ಇಡೀ ರಾಜ್ಯ ಅಲ್ವಾ. ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಎಲ್ಲಿ ರಸ್ತೆಗಳು ಕಿತ್ತೋಗಿದೆ, ಎಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ, ಯಾಕೆ ಜನಗಳು ಈ ಥರ ಇದ್ದಾರೆ, ಅವರನ್ನೆಲ್ಲ ಏನಾದರೂ ಮಾಡಿ ಸ್ವಲ್ಪ ಶ್ರೀಮಂತರನ್ನಾಗಿ ಮಾಡೋಣ, ಅವ್ರಿಗೇನಾದರೂ ಸ್ಕೀಮ್ಗಳು ಕೊಡೋಣ, ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಆಗುತ್ತೆ ಅದನ್ನೆಲ್ಲ ಮಾಡೋಣ, ಎಲ್ಲಿನೂ ಈ ರೋಡಿನ ಒಂದು ತೊಂದರೆ ಇರಬಾರ್ದು, ನೀರಿನ ತೊಂದರೆ ಇರಬಾರ್ದು. ಇದು ಎಲ್ಲವನ್ನ ಇಡೀ ರಾಜ್ಯದ ಜವಾಬ್ದಾರಿ, ರಾಜ್ಯದ ಕ್ಷೇಮ ಸಮಾಚಾರವನ್ನು ನೋಡುವಂತಹ ಒಂದು ಆದ್ಯತೆ, ಬಾಧ್ಯತೆ ಎಲ್ಲ ಯಾರಿಗಿರುತ್ತೆ? ಮುಖ್ಯಮಂತ್ರಿಗಿರುತ್ತೆ ಅಲ್ವಾ. ನಂತರ ನಾವೆಲ್ಲ ಹೋಗ್ತೀವಿ? ಪ್ರಧಾನಮಂತ್ರಿಗೆ ಹೋಗ್ತೀವಿ. ಪ್ರಧಾನಮಂತ್ರಿದೇನು ಕೆಲಸ? ದೇಶ ಹೇಗಿದೆ, ನರೇಂದ್ರ ಮೋದಿ ಜಿ ಅವ್ರದ್ದೇನು ಕೆಲಸ? ನಮ್ಮ ದೇಶವನ್ನ ಯಾವ ರೀತಿ ಇಡಬೇಕು, ನಮ್ಮ ದೇಶವನ್ನ
ಒಂದು ದೊಡ್ಡ ಮಟ್ಟದಲ್ಲಿ ನಾವು ಯಾವ ರೀತಿ ತಗೊಂಡೋಗ್ಬೇಕು, ನಮ್ಮ ದೇಶವನ್ನು ಯಾವ ರೀತಿ ಬೆಳೆಸಬೇಕು, ನಮ್ಮ ದೇಶಕ್ಕೆ ಏನು ಕೊರತೆ ಇದೆ, ನಮ್ಮ ದೇಶದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಎಲ್ಲೆಲ್ಲಿ ಏನೇನು ನಾವು ಮಾಡಬೇಕು, ಎಲ್ಲೆಲ್ಲಿ ಬ್ರಿಡ್ಜ್ಗಳನ್ನು ಕಟ್ಟಬೇಕು, ಎಲ್ಲೆಲ್ಲಿ ಯಾವ್ಯಾವ ರೀತಿ ನಾವು ಮಾಡಿದಾಗ ನನ್ನ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ, ಎಲ್ಲಿ ನೀರಿನ ಒಂದು ತೊಂದರೆಗಳಾಗ್ತಾ ಇದೆ ಅಲ್ವಾ. ಈಗ ಮಳೆ ಬಂದ ತಕ್ಷಣವೇ ನೀರು ಅಲ್ಲೆಲ್ಲೆಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಅದನ್ನೆಲ್ಲಾನು ಇಡೀ ದೇಶದ, ರಾಷ್ಟ್ರದ್ದಲ್ಲ ಇದು, ಇಡೀ ದೇಶದ ಜವಾಬ್ದಾರಿ ಯಾರ ಮೇಲೆ ಇರುತ್ತೆ? ಪ್ರಧಾನಮಂತ್ರಿ ಮೇಲೆ ಇರುತ್ತೆ. ಈ ರೀತಿಯಾಗಿ ಪ್ರತಿ ಒಬ್ಬರಿಗೂ ಒಂದು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ಒಬ್ಬರ ಆಸೆ ಅನ್ನೋದು ಇರುತ್ತೆ ಅಲ್ವಾ. ಅವ್ರಿಗೆ ಇದು ಆಸೆನೂ ಅಂತ ಹೇಳ್ಬೇಕು ನಾವು. ದೇಶ ಚೆನ್ನಾಗಿರ್ಬೇಕು ಅನ್ನೋದು ಆಸೆ ಅಲ್ವಾ ಅವ್ರದ್ದೇ. ಯಾಕೆಂದ್ರೆ ನನ್ನ ದೇಶ ಇದು, ನಾನು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದೀನಿ, ನನ್ನ ದೇಶವನ್ನು ನಾನು ಚೆನ್ನಾಗಿ ನೋಡ್ಕೊಬೇಕು, ನನ್ನ ದೇಶವನ್ನು ಒಂದು ಸುಂದರ ದೇಶವನ್ನಾಗಿ ಮಾಡಬೇಕು, ಒಂದು ಸಿಂಗಾಪುರನ್ನಾಗಿ ಮಾಡಬೇಕು, ಒಂದು ದುಬೈಯನ್ನಾಗಿ ಮಾಡಬೇಕು ಅನ್ನುವಂತಹ ಕನಸು ಯಾರಿಗಿರುತ್ತೆ? ಪ್ರಧಾನಮಂತ್ರಿಗಿರುತ್ತೆ. ಈ ರೀತಿಯಾಗಿ ಮನುಷ್ಯ ಅಂದ ಮೇಲೆ ಅವರವರ ಒಂದು ಆಸೆ, ಅವರವರ ಒಂದು ಕೋರಿಕೆ, ಅವರವರ ಒಂದು ಜವಾಬ್ದಾರಿ ಅನ್ನೋದು ಇದ್ದೇ ಇರುತ್ತೆ. ನಾವು ಯಾವತ್ತೂ ಅಷ್ಟೇ ನಮಗೇನು ಇಲ್ಲ, ನಮ್ಗೆ ಆಸೆ ಇಲ್ಲ, ನಮಗೇನು ಬೇಡ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈಗ ಮನುಷ್ಯನಿಗೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಎಲ್ಲ ಬೇಕು, ಆಸೆ ಅನ್ನೋದು ಎಲ್ಲ ಒಂದು ಕಡೆ ಇದೆ. ಅಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಂತಂದರೆ, ಹೊರಗಡೆಗೆ ಮಾತ್ರ ನಾವು ತೋರಿಸ್ತಾ ಇಲ್ಲ. ಏನಂತ ನಾವು ಹೇಳ್ತಾ ಇದ್ದೀವಿ, ನಮಗೇನು ಬೇಡ, ನಮಗೆಲ್ಲ ಇದೆ, ನಮಗೇನಕ್ಕೆ ಬೇಕು ಯೂನಿವರ್ಸು ಅಂತ ಇದ್ದೀವಿ ಅಲ್ವಾ. ಇಲ್ಲಿ ಏನಪ್ಪ ಅಂತಂದರೆ, ನೀನು ಒಳಗಡೆಗೆ ಆಸೆಗಳನ್ನೋದು ತುಂಬ ಇದೆ, ನಿನಗೆ ಗೊತ್ತಿಲ್ಲದೆ ಇರುವಂಥ ಆಸೆಗಳಿದೆ. ನೀನು ಯಾವಾಗಲೂ ಚಿಕ್ಕ ವಯಸ್ಸಿನಿಂದ ನಿನ್ನ ಆಸೆಗಳನ್ನು ತಲೆಯಲ್ಲಿ ಇಟ್ಕೊಂಡೇ ಬಂದಿದ್ದೀಯ. ಆ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಅದೆಲ್ಲ ನಿನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಉಳಿದೋಗಿದೆ. ಅದನ್ನು ಹೊರಗಡೆ ತರಬೇಕು ಅಂತಂದರೆ ನೀನು ಏನು ಮಾಡಬೇಕು? ಆಗ ಯೂನಿವರ್ಸ್ಗೆ ನೀನು ಕನೆಕ್ಟ್ ಆಗಬೇಕು. ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂದರೆ ಏನು ಮಾಡಬೇಕು? ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು ಅಂತಂದರೆ ಧ್ಯಾನದ ಮುಖಾಂತರ ಕನೆಕ್ಟ್ ಆಗಬೇಕು. ಯೂನಿವರ್ಸ್ಗೆ ಧ್ಯಾನದ ಮುಖಾಂತರ ಕನೆಕ್ಟ್ ಆಗಬೇಕು. ನಾವು ಧ್ಯಾನ ಯಾವ ರೀತಿ ಮಾಡಬೇಕು, ನಾವು ಧ್ಯಾನವನ್ನು ಯಾವ ಸಮಯದಲ್ಲಿ ಮಾಡಬೇಕು, ಧ್ಯಾನವನ್ನು ಯಾವ ರೀತಿ ಮಾಡಿದಾಗ ನಮಗೆ ಯೂನಿವರ್ಸ್ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳೋಣ. ಹೌದು ಗುರುಜಿ, ತುಂಬಾನೇ ಸೂಕ್ಷ್ಮವಾಗಿ ನಮ್ಮ ಜನತೆಗೆಲ್ರಿಗೂ ಹೇಳಿದ್ರಿ. ಸೊ ಇಲ್ಲ, ಎಲ್ಲರಿಗೂ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ಯಾರು ಇಲ್ಲದೇ ಇರೋಂಥ ಸಿರಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಯೂನಿವರ್ಸ್ ಕೈ ಹಿಡ್ದೇ ಇಡುತ್ತೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ತುಂಬ ಅದ್ಭುತವಾಗಿ ಹೇಳೋದಕ್ಕೆ. ವೀಕ್ಷಕರೇ, ನೀವು ನೋಡಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ನಮಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ, ನಮಗೆ ಕೋರಿಕೆ ಅನ್ನೋದು ಇದ್ದೇ ಇರುತ್ತೆ, ಬೇಡಿಕೆ ಅನ್ನೋದು ಇದ್ದೇ ಇರುತ್ತೆ. ಸೊ ಅದನ್ನ ಯೂನಿವರ್ಸಲ್ಲಿ ಕೇಳೋ ರೀತಿಲಿ ಕೇಳಬೇಕು ಅಂತ ಹೇಳ್ತಾರೆ ನಮ್ಮ ಗುರುಜಿ. ಸೊ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ಸುದ್ದಿಯೊಂದಿಗೆ, ವಿಶೇಷ ಒಂದು ಕಾನ್ಸೆಪ್ಟ್ನೊಂದಿಗೆ ಬರ್ತಾ ಇದೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ASRS ಮಣಿಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಶ್ರೀಮಂತರಾಗಲಿ.